ಮಗಳನ್ನ ಚುಡಾಯಿಸಬೇಡ ಎಂದಿದ್ದಕ್ಕೆ ತಂದೆಗೆ ಚಾಕುವಿನಿಂದ ಇರಿತ. ಕ್ರಿಕೆಟ್ ಬ್ಯಾಟ್ನಿಂದ ಹೊಡೆದು ಚಾಕುವಿನಿಂದ ಇರಿದು ಹಲ್ಲೆಯನ್ನ ಮಾಡಿದ್ದಾರೆ. ತುಮಕೂರಿನ ಕೊರಟಗೆರೆ ತಾಲೂಕಿನ ಬೋರಪ್ಪನಹಳ್ಳಿಯಲ್ಲಾಗಿರುವಂಥ ಘಟನೆ ಇದು. ಮಗಳನ್ನ ಚುಡಾಯಿಸಬೇಡ ಅಂದಿದ್ದಕ್ಕೆ ತಂದೆಗೆ ಚಾಕುವಿನಿಂದ ಇರಿಯಲಾಗಿದೆ. ಕ್ರಿಕೆಟ್ ಬ್ಯಾಟ್ನಿಂದ ಹೊಡೆದು ಚಾಕುವಿನಿಂದ ಇರಿದು ಹಲ್ಲೆಯನ್ನ ಮಾಡಿದ್ದಾರೆ. ತುಮಕೂರಿನ ಕೊರಟಗೆರೆ ತಾಲೂಕಿನ ಬೋರಪ್ಪನಹಳ್ಳಿಯಲ್ಲಾಗಿರುವಂಥ ಘಟನೆ ಇದು. ಶಾಲೆ ಮುಗಿಸಿಕೊಂಡು ಮನೆಗೆ ಹೋಗ್ತಾ ಇದ್ದಂಥ ವಿದ್ಯಾರ್ಥಿನಿ, ಈ ವೇಳೆ ರಸ್ತೆಯಲ್ಲೇ ವಿದ್ಯಾರ್ಥಿನಿಗೆ ಪುಂಡ ಒಬ್ಬ ಚುಡಾಯಿಸಿಬಿಟ್ಟಿದ್ದ. ಯುವಕನಿಗೆ ಚುಡಾಯಿಸಬೇಡ ಅಂತ ಗಿರೀಶ್, ಆ ವಿದ್ಯಾರ್ಥಿನಿಯ ತಂದೆ ಗಿರೀಶ್ ಬುದ್ಧಿವಾದ ಹೇಳಿದ್ದಾರೆ. ಇದರಿಂದ ಅಣ್ಣ ಹಾಗೂ ತಂದೆ ಜೊತೆ ಸೇರಿ ಈತ ಹಲ್ಲೆಯನ್ನ ಮಾಡಿದ್ದಾನೆ. ಬ್ಯಾಟ್ನಿಂದ ಹಲ್ಲೆ ನಡೆಸಿ ಚಾಕುವಿನಿಂದ ಇರಿದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾನೆ. ವಿದ್ಯಾರ್ಥಿನಿಯ ತಂದೆ ಗಿರೀಶ್ಗೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಆರೋಪಿಗಳಾದ ಪೃಥ್ವಿರಾಜ್, ತಿಮ್ಮೇಗೌಡ, ಹನುಮಂತರಾಯಪ್ಪ ಅರೆಸ್ಟ್ ಆಗಿದ್ದಾರೆ. ಈಗ ಮಗಳನ್ನ ಚುಡಾಯಿಸಬೇಡ ಅಂದಿದ್ದಕ್ಕೆ ತಂದೆಗೆ ಚಾಕುವಿನಿಂದ ಇರಿದಿದ್ದಾರೆ. ಶಾಲೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇತ್ತಂತೆ ವಿದ್ಯಾರ್ಥಿನಿ. ಆ ಸಂದರ್ಭದಲ್ಲಿ ಈತ ಈ ಪುಂಡ ವಿದ್ಯಾರ್ಥಿನಿಗೆ ಚುಡಾಯಿಸಿದ್ದಾನೆ. ನೋಡಿ, ಅಲ್ಲಿ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಪಾಪ ವಿದ್ಯಾರ್ಥಿನಿಯ ತಂದೆಯವರು ಮಗಳಿಗೆ ಚುಡಾಯಿಸಿದ್ರೆ ತಂದೆ ಆದವರು ಸುಮ್ಮನೆ ಇರ್ತಾರಾ? ಹೋಗಿ ಬುದ್ಧಿವಾದ ಹೇಳೋದಕ್ಕೆ ಹೋಗಿದ್ದಾರೆ. ಇವರೇನು ಹೊಡೆಯೋದಕ್ಕೆ ಹೋಗಿಲ್ಲ, ಬುದ್ಧಿವಾದ ಹೇಳೋದಕ್ಕೆ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಆತ ಉಲ್ಟಾ ಮಾತಾಡಿರ್ಬೋದು, ಇವರು ಒಂದೆರಡು ಮಾತು ಆಡಿರ್ಬೋದು. ಅಷ್ಟಕ್ಕೆ ಬ್ಯಾಟ್ನಿಂದ ಹಲ್ಲೆ ಮಾಡಿ ಚಾಕುವಿನಿಂದ ಇರಿತಾರೆ ಅಂತ ಹೇಳಿದರೆ ಇವರೇನು ರೌಡಿಗಳ? ಚುಡಾಯಿಸಬೇಡ ಅಂತ ಬುದ್ಧಿವಾದ ಹೇಳಿದ್ದಾರೆ ಅಷ್ಟೇ. ಇದರಿಂದ ಆ ಪುಂಡ ಇದನ್ನಲ್ಲ, ಅವರ ಅಣ್ಣ ಹಾಗೂ ಆತನ ತಂದೆ ಜೊತೆಗೆ ಸೇರಿಕೊಂಡು ಈ ಪೃಥ್ವಿರಾಜ್ ಅನ್ನೋ ಪುಂಡ ಹಲ್ಲೆ ಮಾಡಿದ್ದಾನೆ. ಅವರೆಂಥ ನಾಲಾಯಕರು ಇರಬೇಕು ನೋಡಿ. ಅವ್ರ ಮಗಳಿಗೆ ಯಾರಾದರೂ ಚುಡಾಯಿಸಿದ್ರೆ ಸುಮ್ಮನೆ ಇರ್ತಾ ಇದ್ರು ಅವರು? ಈತ ಮಾಡಿರುವಂಥ ಇಂಥ ಕೆಲಸಕ್ಕೆ ಒಂದು ಹುಡುಗಿನ ಚುಡಾಯಿಸಿದ್ದಾನೆ. ಅದಕ್ಕೆ ಅವ್ರ ಸಪೋರ್ಟ್ ಕೂಡ, ಅವ್ರ ಅಣ್ಣ ಮತ್ತು ಅವ್ರ ಅಪ್ಪನ ಸಪೋರ್ಟ್ ಕೂಡ ಇದೆ ಇದರಲ್ಲಿ. ಈ ಪುಂಡ, ಅವ್ರ ಅಣ್ಣ, ಅವ್ರ ಅಪ್ಪ, 3 ಜನ ಪುಂಡ್ರೆ ಅವರು. 3 ಜನ ಸೇರಿ ಈ ಗಿರೀಶ್ ಅವ್ರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಅದು ಯಾವ ರೀತಿಯಾಗಿ? ಬ್ಯಾಟ್ ತಗೊಂಡು ಮಾರಣಾಂತಿಕವಾಗಿ ಹೊಡೆದಿದ್ದಾರೆ, ಚಾಕುವಿನಿಂದ ಇರಿದಿದ್ದಾರೆ. ಈಗ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಈಗ ಬ್ಯಾಟ್ನಿಂದ ಹಲ್ಲೆ ನಡೆಸಿ ಚಾಕುವಿನಿಂದ ಇರಿದು ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದಾರಲ್ಲ, ಆ 3 ಕ್ರಿಮಿನಲ್ಗಳನ್ನು ಅರೆಸ್ಟ್ ಮಾಡಲಾಗಿದೆ. ಈಗ ಪೃಥ್ವಿರಾಜ್, ತಿಮ್ಮೇಗೌಡ, ಹನುಮಂತರಾಯಪ್ಪ, ಈ 3 ಜನರನ್ನು, ತಂದೆ 2 ಮಕ್ಕಳನ್ನು ಅರೆಸ್ಟ್ ಮಾಡಲಾಗಿದೆ. ಒದ್ದು ಒಳಗೆ ಹಾಕಬೇಕು, ಇವ್ರನ್ನ ಮೊದಲು ಒದಿಬೇಕು ಸರಿಯಾಗಿ. ಯಾಕೆ ಅಂತ ಅಂದರೆ ಮಾಡಿರೋದೇ ಕೆಟ್ಟ ಕೆಲಸ, ಇದರಲ್ಲಿ ಚಾಕುವಿನಿಂದ ಬೇರೆ ಇರಿದಿದ್ದಾರೆ, ಬ್ಯಾಟ್ನಿಂದ ಹಲ್ಲೆ ಮಾಡಿದ್ದಾರೆ. ಏನು ರೌಡಿಗಳು ಅಂದ್ಕೊಂಡಿದ್ದಾರೆ ಇವರು? ಹೆಣ್ಮಕ್ಳು ರೋಡಲ್ಲಿ ಓಡಾಡಂಗಿಲ್ಲ, ಆ ರೀತಿಯಾಗಿ ಆಗೋಗ್ಬಿಟ್ಟಿದೆ ಇಲ್ಲಿ. ಪ್ರಶ್ನೆ ಮಾಡೋದೇ ತಪ್ಪಾಗಿದೆ. ಹೋಗಿ ಬುದ್ಧಿವಾದ ಹೇಳಕ್ಕೆ ಹೋದರೆ ಅವ್ರ ಮೇಲೇನೆ ಹಲ್ಲೆ ಮಾಡಿ ಅವರನ್ನೇ ಕೊಲೆ ಮಾಡೋ ಪ್ರಯತ್ನ. ಚಾಕುವಿನಿಂದ ಇರಿದು ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡೋದು? ಜೀವಕ್ಕೇನಾದರೂ ಅಪಾಯ ಆಗಿದ್ರೆ ಏನು ಮಾಡೋದು? ಪಾಪ ಅವರನ್ನೇ ನಂಬ್ಕೊಂಡು ಒಂದು ಕುಟುಂಬ ಇರುತ್ತೆ, ಒಂದು ಕುಟುಂಬ ಬೀದಿಗೆ ಬೀಳುತ್ತೆ.